ಇನ್ನು ಇದೆಲ್ಲದರ ಜೊತೆಗೆ ಈಗಾಗಲೇ ಭೈರತಿ ಬಸವರಾಜ್ ಜೈಲು ಸೇರಿದ್ದಾಯಿತು. ಈಗಾಗಲೇ ವಿಚಾರಣೆ ಕೂಡ ಶುರುವಾಗಿದೆ, ನಾವು ಅದನ್ನು ನೋಡಿದ್ದೀವಿ. ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಇಂಪಾರ್ಟೆಂಟ್ ಸುದ್ದಿನ ಹೇಳಬೇಕು. ಹೆಂಗೆ ಶುರುವಾಯಿತು ಇದು? ಯಾವ ಕಾರಣದಿಂದ ಇವರು ವೈರಿಗಳಾದರು? ಏನು ಕತೆ? ಇದೆಲ್ಲದರ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಂದರೆ ಈ ರೌಡಿಗಳ ಆಟಗಳು ಮತ್ತು ಆಟಾಟೋಪಗಳಿದಾವಲ್ಲ, ಅದು ಸಾಮಾನ್ಯ ಅಲ್ಲ. ಅದು ಒಂದೊಂದು ಏರಿಯಾದಲ್ಲಿ ತಮ್ಮ ಪ್ರಭಾವಗಳೇನು ಅಂತ ಗೊತ್ತಿರಬೇಕು. ಜೊತೆಗೇನು ಅಂದರೆ ಯಾರ ಹತ್ರನಾದರೂ ಸ್ನೇಹ ಪ್ರೀತಿ ಇತ್ತು ಅಂತಂದರೆ ಅದನ್ನು ಕೆಡಿಸ್ಬೇಕು, ಅದು ಸಂಗತಿ. ಭೈರತಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ, ಬಿಕ್ಲು ಶಿವ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಆಗಿದ್ದು ಅದೇನೇ. ಇದರ ಹಿಂದೆ ಯಾರಿದ್ದಾರೆ ನೋಡಿ. ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ಗಲಾಟೆ ನೋಡಿ, ಆಮೇಲೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. We call that Don. Don told you both speak together. You both become one. That is correct. You have to speak and So I was sleeping in my home. So soon you started it. Why? I'm asking why. ರೌಡಿ ಇಲ್ಲ ನೀನು ಜಗ ಮಾತ್ರ ಹೇಳ್ತೀಯಾ ರೌಡಿ ಅಂತ ರೌಡಿ ಇಲ್ವಾ ಕಟ್ಟಾಕ್ಬಿಟ್ಟು ಬಂದಿಯಾ ಇದೆ ನೀನು ಡಾನ್ ಅಂದೆ ನಾನು ಅಂದಿದ್ದು ಜಗ ಒಂದು ಜಗ இந்த ஏரியா ಡಾನ್ ಅವ್ರದಾ என்ன அர்த்தம் ரவுடியா ரவுடி இல்லப்பா அவரு இந்த ஏரியாக்கு ஜகதா நீ ரவுடி எப்படி சொல்றீங்க ரவுடி சொல்லியே நீ சொன்னது அப்படிதா இது டான் என்ன டான் இல்லையா ஜக டான் இல்லையா நான் இல்ல நான் நீ ரவுடி நீ ಜೈಲಿಗೆ ಹೋಗ್ಲಿಲ್ಲ ಜಗ ಬಲಿಯಾ ನಾನು ಹೋಗಲ್ಲ ನೋಡಿ, ಇದು ಸಂಗತಿ. ಮೊದಲು ಈ ಜಗ್ಗ ಮತ್ತು ಶಿವು ಇಬ್ಬರು ಬಹಳ ಸ್ನೇಹಿತರಾಗಿದ್ದರಂತೆ. ಸ್ನೇಹಿತರಾದಾಗ ಏನಾಯಿತು ಅಂತಂದರೆ, ಈ ನಡುವೆ ಇದ್ದಂಥವರು ಇಟ್ಟಂಥ ಇದಿದು ತಂದಿಟ್ಟರು ಇಬ್ಬರಿಗೂ ಕೂಡ. ಅಂದರೆ ಈ ಜಗ್ಗ ಮತ್ತು ಶಿವನ ನಡುವೆ ಮಲಯಾಳಿ ಅಜಿತ್ ಬಂಟ ಒಬ್ಬ ಬಂದಿಲ್ಲಿ ಜಗಳ ಹಚ್ಚಿದ. ಅವನೇ ಈ ಜಗಳ ಗುದ್ದಾಟ ಮಾಡಿ, ಅವನು ಡಾನ್ ಅಂದ ತಕ್ಷಣ ನೀನು ಡಾನ್ ಅಲ್ಲ, ರೌಡಿ ಅಂತ ಇದೆಯಾ ನೀನು ಅಂಥೇಳಿ ಜಗಳ ಗುದ್ದಾಟ ಶುರು ಮಾಡಿ ಅಂತೂ ಇಂತೂ ಜೀವ ಹೋಗೋ ತನಕ, ಬಿಕ್ಲು ಶಿವನ ಜೀವ ಹೋಗೋ ತನಕ ಬಂದು ನಿಲ್ತು. ಅದಾದಮೇಲೆ ಹಿಂಡು ದಂಡು ಕಟ್ಕೊಂಬಂದರು, ರಾತ್ರಿ ಹೊಡೆದ್ರು, ಕೊಲೆ ಮಾಡಿದರು. ಅಲ್ಲಿಂದ ಶುರುವಾಗಿದ್ದು ಭೈರತಿ ಬಸವರಾಜ್ ತನಕ ಬಂದು ನಿಲ್ತು. ಇದು ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ವಿಕಾಸ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಇಬ್ಬರು ಗೆಳೆಯರಾಗಿದ್ದರು, ಆದರೆ ಈ ನಡುವೆ ಯಾರು ತಂದಿಟ್ಟರು, ಅದರಿಂದ ಜಗಳ ಗುದ್ದಾಟಗಳಾಗಿ ಅಂತೂ ಇಂತೂ ಅವನ ಕೊಲೆಯ ಮುಖಾಂತರ ಪರ್ಯಾವಸನ ಆಯಿತು. ನೋಡಿ, ನಾವು ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ತೋರಿಸ್ತಾ ಇದ್ವಿ. ಈ ಜಗಳ ಶುರುವಾಗಿದ್ದು ಹೇಗಂತೆ? ಯಾರಿಂದ ಶುರುವಾಯಿತು ಈ ಜಗಳ? ಎಸ್ ರಂಗನಾಥ್, ಏನು ಈ ಒಂದು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಮೇನ್ ರೀಸನ್ ಆಗಿರುವಂತದ್ದೇ ಈ ಒಂದು ವಿಡಿಯೋ. ಅಂದ್ರೆ ಇದು ಫೆಬ್ರವರಿಯಲ್ಲಿ ಒಂದು ವಿಡಿಯೋ ಶೂಟ್ ಆಗಿದೆ. ಇದು ಫೆಬ್ರವರಿಯಲ್ಲಿ ಒಂದು ಕಿತ್ತಗ್ನೂರು ಜಾಗದ ಬಳಿಯಲ್ಲಿ ಈ ಒಂದು ಗಲಾಟೆ ನಡೆದಿತ್ತು. ಇಲ್ಲಿ ಜಗ್ಗ ಮತ್ತು ಏನು ಆರೋಪಿ, ಈಗ ಬಿಕ್ಲು ಶಿವ ಕೊಲೆ ಕೇಸ್ನ ಆರೋಪಿ ಜಗ್ಗ ಮತ್ತು ಬಿಕ್ಲು ಶಿವ ಇಬ್ರು ಕೂಡ ಆತ್ಮೀಯರಾಗಿದ್ರು. ಇದ್ರ ಜೊತೆಗೆ ಜಗ್ಗನ ಜೊತೆಯಲ್ಲಿ ಮಲಯಾಳಿ ಅಜಿತ್ ಕೂಡ ಆತ್ಮೀಯನಾಗಿದ್ದ. ಆದರೆ ಬಿಕ್ಲು ಶಿವ ಜೊತೆ ಜಗ್ಗನ ಆತ್ಮೀಯತೆ ಏನು ಅಜಿತ್ಗೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿನೇ ಇಲ್ಲಿ ಆಟೋ ಜೈ ಅಂತೇಳಿ, ಆಟೋ ಜೈ ಈತ ಮಾರ್ತಳ್ಳಿ ಬಳಿಯಲ್ಲಿ ವಾಸ ಇರತಕ್ಕಂಥದ್ದು. ಸೊ ಆಟೋ ಜೈ ಮೂಲಕವಾಗಿ ಈ ಒಂದು ಗಲಾಟೆಯನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಇಬ್ಬರ ನಡುವೆ ಒಂದು ಕಿತ್ತಾಟವನ್ನ ನಡೆಸಿ ನಂತರ ವೈಮನಸ್ಸಿಗೆ ಕಾರಣ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಒಂದು ಡಾನ್ ಅಂತಕ್ಕಂಥ ಪದವನ್ನ ರೌಡಿ ಅಂತ ಹೇಳಿದೆ ಅಂತೇಳಿ ಸುಖಾಸುಮ್ನೆ ಒಂದು ಗಲಾಟೆಯನ್ನ ಎಬ್ಸಿ, ಅದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ FIR ಕೂಡ ಆಗುತ್ತೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಬಿಕ್ಲು ಶಿವ ಜಗ್ಗನ ಮೇಲೆ FIR ಕೂಡ ಕೊಡ್ತಾನೆ. ಅಂದ್ರೆ ಸುಖಾಸುಮ್ನೆ ಬಂದು ಗಲಾಟೆಯನ್ನ ಮಾಡ್ತಾರೆ ನಮ್ಮ ಜಾಗದಲ್ಲಿ ಬಂದು ಅಂತ ಹೇಳಿ ಒಂದು FIR ಅನ್ನು ಕೂಡ ದಾಖಲು ಮಾಡಿದ್ರು. ಅದಾದ ನಂತರ ಏನು ಬಿಕ್ಲು ಶಿವ ಏನು ಆ ಗಲಾಟೆ ಆಗುತ್ತೆ, ಆ ತಕ್ಷಣದಲ್ಲಿ ಆಟೋ ಜೈ ಏನ್ ಮಾಡ್ತಾನೆ, ಜಗ್ಗನಿಗೆ ಕರೆ ಮಾಡ್ತಾನೆ. ಜಗ್ಗ ಕರೆ ಮಾಡದೇ ಇದ್ದಾಗ, ಕರೆ ರಿಸೀವ್ ಮಾಡದೇ ಇದ್ದಾಗ ಕಿರಣ್ನಿಗೆ ಕರೆ ಮಾಡ್ತಾನೆ. ಅಂದ್ರೆ ಈ ಒಂದು ಕೊಲೆ ಪ್ರಕರಣದ A2 ಆರೋಪಿ ಕಿರಣ್ಗೆ ಕರೆ ಮಾಡಿ ಜಗ್ಗನಿಗೆ ಬಿಕ್ಲು ಶಿವ ರೌಡಿ ಅಂತೇಳಿ ಹೇಳ್ತಾ ಇದ್ದಾನಂತೆಲ್ಲ ಹಾಕೊಡ್ತಾನೆ. ಅದಾದ ನಂತರದಲ್ಲಿ ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಜಗ್ಗನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾನೆ ಅಂತೇಳಿ. ಅಂದ್ರೆ ಕಿರಣ್ಗೆ ಯಾಕೆ ಇಷ್ಟು ದ್ವೇಷ ಅಂತ ಹೇಳಿದ್ರೆ, ಕಿರಣ್ ಮಾವ ಆಗ್ಬೇಕು ಜಗ್ಗ. ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಜಗ್ಗ ಏನಿದ್ದಾನೆ, ಈತ ಕಿರಣ್ನ ಮಾವ ಆಗ್ಬೇಕು, ನನ್ನ ಮಾವನಿಗೆ ಈ ರೀತಿಯಾಗಿ ಎಲ್ಲ ಹೇಳ್ತಾ ಇದ್ದಾನೆ ಅಂತೇಳಿ ಒಂದು ಟೀಮ್ ಅನ್ನ ರೆಡಿ ಮಾಡಿ KR ಪುರಂ, ಅಮೃತಹಳ್ಳಿ ಈ ಭಾಗದ ಹುಡುಗರನ್ನ ರೆಡಿ ಮಾಡಿ ಸ್ಕೆಚ್ ಹಾಕಿ ಜುಲೈ 15 ಬಿಕ್ಲು ಶಿವನನ್ನ ಮನೆ ಬಳಿಯಲ್ಲೇ ಕೊಲೆ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಭೈರತಿ ಬಸವರಾಜ್, ಅಜಿತ್, ಜಗ್ಗ ಸೇರಿದಂತೆ ಈಗ 20 ಆರೋಪಿಗಳನ್ನ CID ಪೊಲೀಸರು ಬಂಧಿಸಿ ಈಗ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ರಂಗನಾಥ್, ಈ ಆಟೋ ಜೈಗೂ ಇವನಿಗೂ ಏನು ಇಬ್ಬರ ನಡುವೆ ಏನು ಈ ಜಗಳ ಗುದ್ದಾಟಗಳು ಶುರುವಾಗಿದ್ದು?
ಆಟೋ ಜೈ ಮತ್ತು ಈ ಒಂದು ಬಿಕ್ಲು ಶಿವನಿಗೂ ಯಾವುದೇ ರೀತಿಯಂತ ಗಲಾಟೆಗೆ ಸಂಬಂಧಗಳಿಲ್ಲ. ಆಟೋ ಜೈ ಮತ್ತು ಬಿಕ್ಲು ಶಿವ ಇಬ್ರು ಕೂಡ ಪರಿಚಯಸ್ಥರೇ ಆಗಿದ್ರು. ಆದ್ರೆ ಅಜಿತ್ ಹಿಂಟ್ ಮೇಲೆಗೆ ಅಜಿತ್ ಬಲಗೈ ಬಂಟ ಈ ಆಟೋ ಜೈ ಇಬ್ಬರ ನಡುವೆ ಏನಾದ್ರು ಅಂದ್ರೆ ಜಗ್ಗ ಮತ್ತು ಬಿಕ್ಲು ಶಿವ ನಡುವೆ ಏನಾದ್ರು ಒಂದು ಕಿತ್ತಾಟವನ್ನ ಶುರು ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಿಲ್ಲಿ ವಿಚಾರಗಳು ಏನಾದ್ರು ಸಿಕ್ಕದಂತ ಸಂದರ್ಭದಲ್ಲಿ ಗಲಾಟೆ ತೆಗಿ, ಅವರಿಬ್ಬರ ನಡುವೆ ತಂದಿಡುವಂತ ಕೆಲಸವನ್ನ ಮಾಡು ಅಂತೇಳಿ ಅಜಿತ್ ಹೇಳಿರ್ತಾನೆ. ಸೊ ಹಾಗಾಗಿ ಇವನು ಡಾನ್ ಅಂತೇಳಿ ಬಿಲ್ಡಪ್ ಕೊಟ್ಟರು ಕೂಡ ನೀನು ನೆಗೆಟಿವ್ ಆಗಿ ಹೇಳಿದೆ ಅಂತೇಳಿ ಆಟೋ ಜೈನ್ ಅಲ್ಲಿ ಗಲಾಟೆಯನ್ನ ಶುರು ಮಾಡ್ತಾನೆ. ನಂತರ ಅದನ್ನ ಕಿರಣ್ಗೆ ಅಂದ್ರೆ ಹಾಕೊಡುವಂಥದ್ದು ಮತ್ತು ಜಗ್ಗನಿಗೆ ಹಾಕೊಡುವಂಥದ್ದು, ಅಂದ್ರೆ ನಿನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೇನೆ ಏರಿಯಾದಲ್ಲಿ ಅಂತೆಲ್ಲ ಅವನ ಮೇಲೆ ಹಾಕೊಟ್ಟು ಇಬ್ರು ಕೂಡ ಗಲಾಟೆ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಆಟೋ ಜೈ ಈ ರೀತಿಯಾದಂತ ಕೆಲಸವನ್ನ ಮಾಡಿದ್ದಾರೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. डान ना जरूरी था எப்படி சொல்வேனி ஃப்ரெண்டுங்க பே எப்படினா பேசுவாங்க ரொம்ப க்ளோஸ் ஃப்ரெண்ட் இல்லையா ஃப்ரெண்ட் ஒண்ணு தப்பா பேசுறீங்க நாங்கலாம் ஒரு க்ளோஸ் ஃப்ரெண்டுங்க தப்பா பேசுறீங்க ஃப்ரெண்டுங்க நாங்க ஆமாடா தப்பா யாரு டான் தான் அரே இந்த ஏரியா ஆளுங்க ஜகா தான் இத பேசணும் எதிர்க்க ஃபோன் பண்ணி கூட இப்ப பேசுறேன் ஒருத்த எதிர்க்க வந்தா